ಪೃಥ್ವಿ, ನೀನು ಆ ಜಾಗ ಬಿಟ್ಟು ಎಲ್ಲೂ ಹೋಗಬೇಡ, ಹುಷಾರಾಗಿರು. ಇನ್ನೇನು ನಿನ್ನ ಅಜ್ಞಾತವಾಸ ಕೊನೆ ಆಗುತ್ತೆ ಕಣೋ. ನಂದಿನಿ ಅಮ್ಮವ್ರ ವಿಷಯ ನನ್ನ ಮಗನಿಗೆ ಗೊತ್ತಾಗಿದೆ. ಅವನು ಯಜಮಾನ್ರು ಅಮ್ಮವ್ರನ್ನ ಸೇರಿಸ್ತೀನಿ ಅಂತ ಹೇಳಿದ್ದಾನೆ. ಅಮ್ಮವರು ಕೂಡ ಆಗಿರೋ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೊತಾರಂತೆ. ಎಲ್ಲ ಒಳ್ಳೇದಾಗುತ್ತೆ ಕಣೋ. ಇಷ್ಟು ವರ್ಷ ನಾವು ಅನುಭವಿಸಿರೋ ನೋವಿಗೆ, ಪಟ್ಟಿರೋ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಕಣೋ. ಅಲ್ಲಿವರೆಗೂ ನೀನು ಯಾರ ಕಣ್ಗೂ ಕಾಣಿಸ್ಕೋಬೇಡ. ಏನೇ ಬೇಕಾದರೂ ನನಗೆ ಕಾಲ್ ಮಾಡು, ನಾನು ಆದಷ್ಟು ಬೇಗ ಅಲ್ಲಿ ಬಂದು ಹೋಗ್ತೀನಿ, ಸರಿನಾ? ಏನೇನು ಪದೇ ಪದೇ ನನ್ನಿಂದ ಬರೋದು, ನಾನು ನಿನ್ನ ನೋಡಿ ಶಾಕ್ ಆಗೋದು, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ಇದೇ ಆಗೋಯ್ತಲ್ಲ. ನೋಡು, ನೀನು ನನ್ನನ್ನು ಏನೇ ಕೇಳದಿದ್ರು ನೇರವಾಗಿ ಕೇಳು. ಅನುಮಾನ ಬಂತು, ಅನ್ಯಾಯ ಆಯ್ತು ಅಂತ ಕೂಗಾಡಬೇಡ. ಹಂಗೂ ನಿನ್ನ ಮನಸ್ಸಲ್ಲಿ ಏನಾರು ಇದ್ರೆ ನನ್ನ ಕೇಳಿಕೊಂಡು ಪರಿಹಾರ ಮಾಡ್ಕೊ. ಅನುಮಾನದಲ್ಲಿ ಒದ್ದಾಡಿ ಸಂಕಟ ಪಡಬೇಡ. ರೀ, ನಾನು ಇವಾಗ ಏನು ಕೇಳಿದೆ ಏನು ಹೇಳಿದೆ ಅಂತ ಹಿಂಗೆ ಕೂಗಾಡ್ತಾ ಇದ್ದೀರಾ ರೀ? ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳಕ್ಕೆ ಸಾಧ್ಯನಾ? ಆವಾಗ ನನ್ನ ಟೈಮ್ ಸರಿ ಇರಲಿಲ್ಲ. ಆ ಕಾಂತಮ್ಮನ ಮಾತು ಕೇಳಿ ನಾನು ನಿಮ್ಮಲ್ಲಿ ಅನುಮಾನ ಪಟ್ಬಿಟ್ಟೆ ರೀ. ನೋಡಿ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನನ್ನ ಗಂಡ ಏನು ಅಂತ ನನಗೆ ಗೊತ್ತಿಲ್ವಾ? ನೀವು ಎಲ್ಲಿ ಬೇಕಾದರೂ ಹೋಗಿ ಯಾರ ಹತ್ರನಾದರೂ ಮಾತಾಡಿ, ನಾನೇನು ಮಾತಾಡಲ್ಲ. ನೀವು ಅಪ್ರಂಜಿರಿ, ನನ್ನ ಮನೆ ದೇವರು. ನಿಮ್ಮೇಲೆ ನಾನು ಅನುಮಾನ ಪಡೋಕ್ಕಾಗುತ್ತಾ? ನನ್ನ ಚಿನ್ನ ಅಲ್ವಾ ನೀವು? ನಿಜವಾಗ್ರೂ ಬಂಗಾರ, ನಾನಲ್ವೇ ನೀನು. ಎಲ್ಲ ಹೆಂಗಸರು ಅವ್ರವ್ರ ಗಂಡಂದಿರನ್ನ ನಂಬಿದ್ರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಬರೀ ಹೆಂಡತಿರು ಗಂಡನ ನಂಬೋದಲ್ಲ, ಗಂಡಂದ್ರು ಆ ನಂಬಿಕೆನ ಉಳಿಸ್ಕೋಬೇಕು. ಹಾಗೆ ಸಂಸಾರ ಆನಂದ ಸಾಗರ ಆಗೋದು. ನನ್ನ ಮನೆ ದೇವರು ಅಂದ್ಲು ನನ್ನ ಹೆಂಡತಿ, ಆದರೆ ನಿಜವಾದ ದೇವತೆ ಅವಳು, ನನ್ನ ರಾಣಿ.